ಭಾರತ ಪಾಕಿಸ್ತಾನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಯಾವಾಗಲೂ ಭಾರತ ಪಾಕಿಸ್ತಾನ ಮ್ಯಾಚ್ ಅಂದರೆ ಒಂದು ರೀತಿಯಂಥ ವಿಶೇಷವಾದಂಥ ಜೋಶ್ ಇರ್ತದೆ. ಅದರಲ್ಲೂ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಆ ಮ್ಯಾಚ್ಗಾಗಿ ಕಾತುರದಿಂದ ಕಾಯ್ತಾ ಇರ್ತಾರೆ. ಆದರೆ ಈ ಬಾರಿ ಅದ್ಯಾಕೋ ಜೋಶ್ ಕಾಣಿಸ್ತಾ ಇಲ್ಲ. ಯಾಕಂದರೆ ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನ ಜೊತೆ ಮ್ಯಾಚನ್ನೇ ಆಡಬಾರ್ದು ಅನ್ನೋ ಅಭಿಪ್ರಾಯ ಬಹುತೇಕರದಾಗಿದೆ. ಆದರೂ ಸಹ ಭಾರತ ಗೆಲ್ಲಬೇಕು ಅನ್ನೋ ವಿಶ್ವಾಸದಲ್ಲಿ ಸಾಕಷ್ಟು ಅಭಿಮಾನಿಗಳ ಜೊತೆಗಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಪುಟಾಣಿಗಳು ತ್ರಿವರ್ಣ ಧ್ವಜವನ್ನು ಹಿಡ್ಕೊಂಡು ಭಾರತಕ್ಕೆ ಜೈಕಾರ ಕೂರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಪಾಕಿಸ್ತಾನದ ಜೊತೆ ಯಾವುದೇ ರೀತಿಯಾದಂಥ ಸಂಬಂಧಗಳು ಬೇಡ, ಕ್ರಿಕೆಟ್ ಪಂದ್ಯ ಸಹ ಬೇಡ ಅನ್ನೋದು ಅಭಿಪ್ರಾಯ ಇತ್ತು. ಆದರೆ ಎಲ್ಲೋ ಆ ಒಂದು ಮ್ಯಾಚನ್ನು ಆಡ್ತಾ ಇರೋದ್ರಿಂದಾಗಿ ಒಂದ್ಸಲ ಆ ಫೀಲ್ಡ್ಗೆ ಹೇಳಿದ ಮೇಲೆ ಆ ಜೋಶ್ ಇದ್ದೇ ಇರ್ತದೆ. ನಾವು ಗೆದ್ದೇ ಗೆಲ್ಲಬೇಕು, ಭಾರತ ಮತ್ತೆ ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಎಲ್ಲರೂ ಸಹ ಇದ್ದಾರೆ. ಹೀಗಾಗಿ ಈ ಒಂದು ಕ್ರಿಕೆಟ್ ಅಭಿಮಾನಿಗಳ ಜೋಶ್ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿದೆ. ಅವರಿಂದನೇ ಕೇಳೋಣ. ಅಂದರೆ ಸರ್, ಈಗ ಒಂದು ಕಡೆ ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನ ಜೊತೆ ಮ್ಯಾಚೇ ಬೇಡ ಅಂತಿದ್ರು, ಆದರೂ ಮ್ಯಾಚ್ ನಡೀತಾ ಇದೆ. ಹೇಗಿದೆ ಜೋಶ್? ಸರ್, ಮ್ಯಾಚ್ ಬೇಡ ಅಂತಲ್ಲ, ನಮಗೆ ಅವ್ರ ಜೊತೆ ಯಾವುದೇ ಸಂಬಂಧನೇ ನಮಗೆ ಬೇಕಾಗಿಲ್ಲ ಅಂತ ನಮ್ಗೆ ಅನಿಸಿದೆ. ಆದರೂ ಕೂಡ ನಾವು ಒಂದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ನಾವು ಕ್ರಿಕೆಟ್ ಪ್ರೇಮಿಗಳಾಗಿ ಯಾವುದೇ ಕಾರಣಕ್ಕೂ ನಾವು ಪಾಕಿಸ್ತಾನಕ್ಕೆ ಬಿಟ್ಕೊಡೋಕೆ ರೆಡಿ ಇಲ್ಲ ಸರ್. ಎನಿ ಟೈಮ್ ನೀವು ಆಡಿಸಿ ನಮ್ಮ ಇಂಡಿಯಾಕ್ಕೆ ನಾವು ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ಕ್ರಿಕೆಟ್ ವಿಷಯದಲ್ಲಿ ಇಂಡಿಯಾ ಆಡಬೇಕು, ಗೆಲ್ಲಬೇಕು, ನಮಗೆ ಮನೋರಂಜನೆ ಸಿಗ್ತಾನೆ ಇರಬೇಕು ಸರ್. ಇಂಡಿಯಾ ಗೆಲ್ಲಬೇಕು ಸರ್. ಇದು ಪಹಲ್ಗಾಮ್ ದಾಳಿ ಇದ್ರದ್ದು ಅದಕ್ಕೂ ಇದಕ್ಕೆ ಸಂಬಂಧ ಏನಿಲ್ಲ. ಹೇಗಿದೆ ಜೋಶ್? ವಿರಾಟ್ ಕೊಹ್ಲಿ ಇಲ್ಲ, ರೋಹಿತ್ ಶರ್ಮಾ ಇಲ್ಲ ಸರ್. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಲ್ಲದೆ ಇರ್ಬೋದು, ಬಟ್ ನಮ್ಮ ಹತ್ರ ಕ್ಲಚ್ ಹಾರ್ದಿಕ್ ಪಾಂಡ್ಯ ಇದ್ದಾರೆ. ಅವ್ರು ನೋಡ್ಕೋತಾರಪ್ಪ, ಇಡೀ ಪಾಕಿಸ್ತಾನ ಅವ್ರೊಬ್ಬರೇ ನೋಡ್ಕೋತಾರೆ. 100% ಇಂಡಿಯಾ ಗೆದ್ದೇ ಗೆಲ್ತಾರೆ ಇವತ್ತು. ಸೊ ಹಾರ್ದಿಕ್ ಪಾಂಡ್ಯ ಇದ್ದಾರೆ, ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಇದ್ದಾರೆ. ಜೋಶ್ ಹಂಗೆ ಇರುತ್ತೆ. ಯಾವತ್ತೂ ನಾವು ಇಂಡಿಯಾಗೆ ಸಪೋರ್ಟ್ ಮಾಡೇ ಮಾಡ್ತೀವಿ. ನಾವು ನಮ್ಮ ಇಂಡಿಯಾ ಟೀಮ್ಗೆ ಸಪೋರ್ಟ್ ಮಾಡ್ತೀವಿ ಸರ್. ಜಸ್ಪ್ರೀತ್ ಬುಮ್ರಾ ಇದ್ದಾರೆ, ಒಳ್ಳೆ ಬೌಲಿಂಗ್ ಅಟ್ಯಾಕ್ ಇರುತ್ತೆ. ಆದರೂ ನಾವು ಪಹಲ್ಗಾಮ್ ಅಟ್ಯಾಕ್ನ ಖಂಡಿಸ್ತೀವಿ ನಾವು. ಆದರೂ ನಮಗೆ ಇಂಡಿಯಾಕ್ಕೆ ಸಪೋರ್ಟ್ ಮಾಡ್ತೀವಿ ಸರ್. ಜೋಶು ಕಡಿಮೆ ಇದೆ, ಆದರೆ ನೋವು ಜಾಸ್ತಿ ಇದೆ. ನೋವು ಜಾಸ್ತಿ ಇದ್ರೆ ನಮಗೆ ಸಮಾಧಾನ ಸಿಗಬೇಕು ಅಂದರೆ ಈ ಸಲ ಇಂಡಿಯಾ ಗೆಲ್ಲೇಬೇಕು, ನಮಗೆ ಕಪ್ ಕೊಡಲೇಬೇಕು, ನೆಮ್ಮದಿ ಮಾಡಲೇಬೇಕು. ಜೋಶ್ ಏನೋ ಇದೆ ಸರ್. ಯಾಕಂದರೆ ನಮ್ಮ ಇಂಡಿಯಾ ಹೋಗ್ತಿರೋದು ಪಾಕಿಸ್ತಾನದ ವಿರುದ್ಧನಾದರೂ ಹೋಗಲಿ, ಬೇರೆ ದೇಶದ ವಿರುದ್ಧನಾದರೂ ಹೋಗಲಿ, ಬಟ್ ಇಂಡಿಯಾನೇ ಗೆಲ್ಲಬೇಕು. ಪಾಕಿಸ್ತಾನಕ್ಕೆ ಒಳ್ಳೆ ಪಾಠ ಕಲಿಸ್ಬೇಕಂದ್ರೆ ನಮ್ಮ ಇಂಡಿಯಾ ವಿನ್ ಆಗಲೇಬೇಕು. ಕಪ್ ನಮ್ದೇನೆ. ಹೌದು, ಖಂಡಿತವಾಗ್ಲೂ ನೋವಿದೆ. ಯಾಕಂದರೆ ಪಾಕಿಸ್ತಾನದವ್ರಿಗೆ ಇನ್ಯಾರು ಬುದ್ಧಿ ಕಲಿಸೋಕ್ಕಾಗಲ್ಲ, ಇಂಡಿಯಾನೇ ಬುದ್ಧಿ ಕಲಿಸ್ಬೇಕು. ಅದಕ್ಕೋಸ್ಕರನೇ ಇಂಡಿಯಾ ಹೋಗಿರೋದು. ಕಪ್ ಗೆದ್ದೇ ಗೆಲ್ಲುತ್ತೆ ಈ ಸಲ. ನಡೀತಾ ಇದೆ ಸರ್. ಆಲ್ವೇಸ್ ಇಂಡಿಯಾನೇ ಗೆಲ್ಲಾಗೋದು, ವಿನ್ ಆಗಬೇಕು ಸರ್. ತುಂಬಾನೇ ನೋವಿದೆ ಸರ್. ಅದೇನೋ ಅಂತಿಂತ ಘಟನೆ ನಡೆದಿಲ್ಲ ಪಹಲ್ಗಾಮಲ್ಲಿ, ಹಾಗಾಗಿ ಆಡಲೇಬಾರ್ದಾಗಿತ್ತು ಅವರು, ಆದರೂ ಆಡ್ತಿದ್ದಾರೆ. ಇಂಡಿಯಾನೇ ವಿನ್ ಆಗಬೇಕು ಸರ್. ನಮ್ಮ ಇಂಡಿಯಾನೇ ಬರಬೇಕು, ಬಂದೇ ಬರುತ್ತೆ ಅನ್ನೋ ಭರವಸೆನೂ ನಮಗಿದೆ. ಇಂಡಿಯಾ ಆಲ್ವೇಸ್ ವಿನ್, ಆಲ್ ದ ಬೆಸ್ಟ್ ಫಾರ್ ಇಂಡಿಯಾ. ಇಂಡಿಯಾ ಗೆಲ್ಲಬೇಕು ಅಷ್ಟೇ. ಭಾರತೀಯರು ಯಾವಾಗಲೂ ಶಾಂತಿ ಪ್ರಿಯರು, ಆದರೆ ಅಂಥವ್ರಿಗೇನೆ ಕೂಡ ನಮಗೆ ಈ ಥರ ಒಂದು ಮೋಸ ಮಾಡಿ ಒಂದು ದುರ್ಘಟನೆನ ಲೈಫ್ ಲಾಂಗ್ ಮರೆದಿರೋ ಥರ ಮಾಡಿದ್ದಾರೆ. ಸೊ ಅದಕ್ಕೆ ಇದು ಪ್ರತ್ಯುತ್ತರ ಅಂತಲೇ ಹೇಳ್ತೀವಿ. ಅಫ್ಕೋರ್ಸ್ ನಮಗೆ ಈ ಮ್ಯಾಚ್ ಇಷ್ಟ ಇರಲಿಲ್ಲ, ಬಟ್ ಈಗ ನಾವು ಉತ್ತರ ಕೊಡೋ ಸಮಯ ಬಂದಿದೆ. ನಾವು ಉತ್ತರ ಕೊಟ್ಟೇ ಕೊಡ್ತೀವಿ. ಯಾವಾಗಲೂ ಇಂಡಿಯಾ ವಿಲ್ ಆಲ್ವೇಸ್ ವಿನ್. ಸೊ ಆಲ್ ದ ಬೆಸ್ಟ್ ಇಂಡಿಯಾ. ಆಲ್ ದ ಬೆಸ್ಟ್ ಇಂಡಿಯಾ. ಮೊದಲನೇದಾಗಿ ನಮ್ಮ ಭಾರತಕ್ಕೆ ಶುಭಾಶಯಗಳು. ಪಹಲ್ಗಾಮ ಆಗಲಿ, ಅದು ನಡೀಬಾರ್ದಾಗಿತ್ತು, ದುರ್ಘಟನೆ ನಡೆದಿದೆ. ಒಂದು ಸ್ಪೋರ್ಟಿವ್ ಆಗಿ ತೆಗೆದುಕೊಂಡ್ರೆ, ಕ್ರೀಡಾ ಮನೋಭಾವದಲ್ಲಿ ತಗೊಂಡ್ಲೆ ಆಡಲಿ, ನಾವು ಬೇಡ ಅನ್ನೋದಿಲ್ಲ. ಆದರೆ ಈ ಥರ ಘಟನೆಗಳನ್ನ ನಡೆದಂತೆ ಇನ್ನೂ ಎಚ್ಚರ ವಹಿಸ್ಬೇಕಂತ ಇಷ್ಟಪಡ್ತೀವಿ. ಆಲ್ ದ ಬೆಸ್ಟ್ ಇಂಡಿಯಾ. ಇದು ಕ್ರಿಕೆಟ್ ಅಭಿಮಾನಿಗಳ ಸ್ಪಷ್ಟವಾದಂತಹ ಮಾತುಗಳು. ಒಂದು ಕಡೆ ಎಲ್ಲೋ ಪಾಕಿಸ್ತಾನ ಜೊತೆ ಮ್ಯಾಚ್ ಮಾತ್ರ ಅಲ್ಲ, ಯಾವುದೇ ಸಂಬಂಧ ಬೇಡ ಅಂತಿದ್ದು. ಆದರೆ ಈಗಾಗಲೇ ಒಂದು ಕಣಕ್ಕೆ ಇಳಿತಾ ಇರಬೇಕಾದ್ರೆ ಭಾರತಕ್ಕೆ ಒಂದು ಪ್ರತ್ಯುತ್ತರವನ್ನು ಕೊಡಲಿಕ್ಕೆ, ತಕ್ಕ ಪಾಠವನ್ನು ಕಲಿಸಲಿಕ್ಕೆ ಮತ್ತೊಂದು ಅವಕಾಶ ಸಿಕ್ಕಿದೆ. ಖಂಡಿತವಾಗಿ ಭಾರತ ಅವಕಾಶವನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ. ಪಾಕಿಸ್ತಾನವನ್ನು ಬಗ್ಗು ಬಡಿತಾರೆ. ಈ ಬಾರಿಯೂ ಸಹ ಪಾಕಿಸ್ತಾನವನ್ನು ಸೋಲಿಸ್ತಾರೆ. ಕಪ್ ನಮ್ಮದೇ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.